ಹಾಯ್ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಇವತ್ತು ನಡೆದಿರುವಂಥ ಕರ್ನಾಟಕ TET ಎಕ್ಸಾಮ್ ಪೇಪರ್ 1ನಲ್ಲಿ ಬರುವಂಥ ಲ್ಯಾಂಗ್ವೇಜ್ 1 ಅಂದರೆ ಭಾಷೆ 1 ಕನ್ನಡ ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಕೀ ಆನ್ಸರ್ಸ್ ಅಂದರೆ ಎಕ್ಸ್ಪೆಕ್ಟೆಡ್ ಕೀ ಆನ್ಸರ್ಸ್ ಇದು. ಕೆಲವೊಂದರ ಇದರಲ್ಲಿ ನಾನು ಒಂದಷ್ಟು ಎಕ್ಸ್ಪೆಕ್ಟೆಡ್ ಏನು ಬರ್ಬೋದು ಕೀ ಆನ್ಸರ್ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಟ್ ಇದು 1 or 2 ನಿಮಗೆ ಮಿಸ್ಟೇಕ್ಸ್ ಇದ್ರೆ ಏನಾದರೂ ವೇರಿಯೇಷನ್ಸ್ ಆಗ್ಬೋದು ಫೈನಲ್ ಕೀ ಆನ್ಸರ್ ಬಿಟ್ಟಾಗ. ಓಕೆ, ಸೊ ಇದರಲ್ಲಿ ಫಸ್ಟ್ ಮೇನ್ ಬಂದು ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಸೊ ಇದನ್ನು ಓದಿ ನೀವು 8 ಪ್ರಶ್ನೆ 1 ರಿಂದ 8 ಪ್ರಶ್ನೆಗಳೇನಿದೆ ಅದು ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಾಗೆ ಕೇಳಿರ್ತಾರೆ. ಆಯ್ತಾ? ಸೊ ಇದರಲ್ಲಿ ಈಗ ನೋಡೋಣ 1 by 1. ಫಸ್ಟ್ ಈ ಕ್ವಶನ್ಸ್ನ ಆನ್ಸರ್ ಮಾಡೋದಕ್ಕಿಂತ ಮುಂಚೆ ನೀವು ನೀಟಾಗಿ ಫಸ್ಟು ಈ ಒಂದು ಗದ್ಯ ಭಾಗವನ್ನು ನೀವು ಓದಬೇಕಾಗತ್ತೆ. ಓಕೆ, ಈ ಒಂದು ಗದ್ಯ ಭಾಗದಿಂದ ನಿಮಗೆ ಈ ಕ್ವಶನ್ಸ್ನ ಕೇಳಲಾಗಿರುತ್ತೆ. ಸೊ ಓಕೆ, ಸೊ ಇಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಕ್ವಶನ್ ಏನಾಗಿದೆ ಅಂತಂದ್ರೆ, ಸೊ ಅಮೆರಿಕ ಹಾಗೂ ವಿಯೆಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ವಿಯೆಟ್ನಾಂ ಗೆರಿಲ್ಲಾಗಳಿಗೆ ಇದ್ದ ಅನುಕೂಲ. ಸೊ ಇದಕ್ಕೆ ಉತ್ತರ ಬಂದು ವಿಯೆಟ್ನಾಂನ ಕಾಡುಗಳ ಪೂರ್ಣ ಪರಿಚಯ. ಓಕೆ, ಸೊ ಇದು ಡೈರೆಕ್ಟ್ ಕ್ವಶನ್. ಸೊ ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಬಂದು ಏಜೆಂಟ್ ಆರೆಂಜ್ ಎಂಬುದೊಂದು ಇದು ಏನು ಅಂತ. ಏಜೆಂಟ್ ಆರೆಂಜ್ ಅಂತ ಅಂದ್ರೆ ಏನು? ಇಲ್ಲಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ: ಕಳೆನಾಶಕ, ಕೀಟನಾಶಕ, ಹೆಲಿಕಾಪ್ಟರ್, ಯುದ್ಧೋಪಕರಣ. ಸೊ ಇಲ್ಲಿ ಏಜೆಂಟ್ ಆರೆಂಜ್ ಅನ್ನುವಂಥದ್ದು ಈ ಒಂದು ಗದ್ಯ ಭಾಗದ ಪ್ರಕಾರ ಇದರಲ್ಲಿ ಕಳೆನಾಶಕ ಆಗಿರುತ್ತೆ. ಓಕೆ, ಸೊ ಥರ್ಡ್ ಕ್ವಶನ್, ಚಿರಪರಿಚಿತವಾದ ಕಾಡು ಮೇಡುಗಳಲ್ಲಿ ಹಗಲಿಡೀ ಅಡಗಿ ಕುಳಿತು ರಾತ್ರಿಯ ವೇಳೆ ಶತ್ರುಗಳ ಮೇಲೆ ಎರಗುತ್ತಿದ್ದರು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣ ಅಂಶ. ಇಲ್ಲಿ ಕಾಡು ಮೇಡು ಅನ್ನೋದಕ್ಕೆ ಇಲ್ಲಿ ಗೆರೆಯನ್ನು ಅಂಡರ್ಲೈನ್ ಮಾಡಿದ್ದಾರೆ. ಸೊ ಈ ಒಂದು ವ್ಯಾಕರಣ ಅಂಶ ಇದಕ್ಕೆ ಏನಾಗಿರುತ್ತೆ? ಇದು ದ್ವಿರುಕ್ತಿನ, ಜೋಡಿ ನುಡಿನ, ಅನುಕರಣವೇನ ಅಥವಾ ಕ್ರಿಯಾರ್ಥಕ ಅವ್ಯಯನ? ಇದು ಒಂದು ಜೋಡು ನುಡಿಯಾಗಿರುತ್ತೆ. ಓಕೆ, ಸೊ ನಿಮಗೆ ದ್ವಿರುಕ್ತಿ ಅಂದರೆ 2 ಬಾರಿ ಒಂದೇ ಪದ ರಿಪೀಟ್ ಆಗಿದೆ, ಅದನ್ನು ದ್ವಿರುಕ್ತಿ ಅಂತ ಹೇಳ್ತೀವಿ. ಇದರಲ್ಲಿ ಕನ್ಫ್ಯೂಸ್ ಆಗುತ್ತೆ ದ್ವಿರುಕ್ತಿ ಹಾಗೆ ಜೋಡು ನುಡಿನಲ್ಲಿ. ಸೊ ದ್ವಿರುಕ್ತಿ ಅಂದರೆ 2 ಬಾರಿ ಪದಗಳು ರಿಪೀಟ್ ಆಗಿರುವಂಥದ್ದು. ಜೋಡಿ ನುಡಿ ಅಂತ ಅಂದರೆ 2 ಪದ ಸೇರಿ ಒಂದು ಪದವಾಗುವಂಥದ್ದು. ಸೊ ಇಲ್ಲಿ ನೆಕ್ಸ್ಟ್ 4ನೇ ಕ್ವಶನ್ ಬಂದು ಅಮೆರಿಕ ಮತ್ತು ವಿಯೆಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ಮಾನವನ ಕ್ರೌರ್ಯಕ್ಕೆ ಮೂಕ ಸಾಕ್ಷಿಯಾದವುಗಳು. ಸೊ ಈ ಒಂದು ಏನು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ ಅದರಲ್ಲಿ ನೀವು ನೋಡಿ ಆನ್ಸರ್ನ ಬರೆಯುವಂಥದ್ದು. ಸೊ ಫಸ್ಟ್ ಒನ್ ಬಂದು ನೋವನ್ನು ಅನುಭವಿಸಿದ ಪ್ರಾಣಿಗಳು, ಮರೆ ತಪ್ಪಿದ ಗೆರಿಲ್ಲಾಗಳು, ಎಲೆ ಉದುರಿಸಿಕೊಂಡ ದೈತ್ಯ ಮರಗಳು, ವಿಷ ಸೇವಿಸಿದ ಸೈನಿಕರು. ಸೊ ಈ ಒಂದು ವಿಯೆಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ಮಾನವನ ಕ್ರೌರ್ಯಕ್ಕೆ ಮೂಕ ಸಾಕ್ಷಿಯಾದವುಗಳು ಯಾವುದು ಅಂತ ಅಂದರೆ ಎಲೆ ಉದುರಿಸಿಕೊಂಡ ದೈತ್ಯ ಮರಗಳು. ಇದು ಒಂದು ಆನ್ಸರ್ ಆಪ್ಷನ್ 3. ಸೊ ನೆಕ್ಸ್ಟ್ 5th ಕ್ವಶನ್, ಏಜೆಂಟ್ ಆರೆಂಜ್ ಹುಟ್ಟು ಹಾಕಿದ ಆರೋಗ್ಯ ಸಮಸ್ಯೆ. ಈ ಏಜೆಂಟ್ ಆರೆಂಜ್ ಅನ್ನೋ ಒಂದು ಕಳೆನಾಶಕ ಹಾಕಿದಾಗ ಯಾವ ಆರೋಗ್ಯ ಸಮಸ್ಯೆ ಉಂಟಾಯಿತು ಅಂತ ಕೇಳಿದರೆ, ಸೊ ಇಲ್ಲಿ 4 ಆಪ್ಷನ್ ಬಂದು ಕ್ಯಾನ್ಸರ್, ಸಕ್ಕರೆ ಕಾಯಿಲೆ, ರಕ್ತಹೀನತೆ, ಹೃದಯ ಸಂಬಂಧಿ ಕಾಯಿಲೆ. ಸೊ ಈ ಒಂದು ಕಳೆನಾಶಕದಿಂದ ಕ್ಯಾನ್ಸರ್ ಕಾಯಿಲೆ ಹುಟ್ಟು ಹಾಕುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ 6th ಒನ್, ಏಜೆಂಟ್ ಆರೆಂಜ್ನಿಂದ ಕಾಡಿನಲ್ಲಾದ ಪರಿಣಾಮ. ಈ ಏಜೆಂಟ್ ಆರೆಂಜ್ನಿಂದ ಕಾಡಿನಲ್ಲಾದ ಪರಿಣಾಮ ಏನು ಅಂತ ಕೇಳಿದರೆ, ಸೊ ಇಲ್ಲಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಮೊದಲನೇದು ಕಾಡು ಪ್ರಾಣಿಗಳು ಉಸಿರುಗಟ್ಟು ಸತ್ತವು, 2ನೇದು ಕಾಳ್ಗಿಚ್ಚು ಹರಡಿತು, 3ನೇದು ಕಾಡಿನಲ್ಲಿ ಬೃಹತ್ ಸ್ಫೋಟ ಉಂಟಾಯಿತು, 4ನೇದು ಮರಗಳ ಎಲೆಗಳೆಲ್ಲ ಉದುರಿ ಹೋದವು. ಸೊ ಇಲ್ಲಿ ಆನ್ಸರ್ ಬಂದು ಮರಗಳ ಎಲೆಗಳೆಲ್ಲ ಉದುರಿ ಹೋದವು. ಓಕೆ, ಸೊ ನೆಕ್ಸ್ಟ್ 7th ಒನ್, ಲಕ್ಷಾಂತರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಇಲ್ಲಿ ಲಕ್ಷಾಂತರ ಅನ್ನೋ ಪದ ಈ ಒಂದು ಗದ್ಯ ಭಾಗದಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಈ ಒಂದು ಪದದ ಯಾವ ಸಂಧಿಗೆ ಸೇರ್ಕೊಂಡಿದೆ, ಯಾವ ಸಂಧಿ ಆಗುತ್ತೆ, ಈ ಒಂದು ಪದವನ್ನು ಬಿಡಿಸಿ ಬರೆದಾಗ ಯಾವ ಸಂಧಿ ಆಗುತ್ತೆ ಅಂತ ಹೇಳಬೇಕು. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ: ಲೋಪ ಸಂಧಿ, ಗುಣ ಸಂಧಿ, ಸವರ್ಣ ದೀರ್ಘ ಸಂಧಿ, ಎಂಡ್ ಸಂಧಿ. ಇದಕ್ಕೆ ಆನ್ಸರ್ ಬಂದು ಸವರ್ಣ ದೀರ್ಘ ಸಂಧಿ. ಅಂದ್ರೆ ನೀವು ಇದನ್ನ ಬಿಡಿಸಿದಾಗ ಲಕ್ಷ ಪ್ಲಸ್ ಅಂತರ, ಸೊ ಲಕ್ಷಾಂತರ ಆಗುತ್ತೆ. ಇಲ್ಲಿ ಆಕಾರದ ಮುಂದೆ ಲಕ್ಷ, ಆಕಾರದ ಮುಂದೆ ಆಕಾರ ಬಂದಾಗ ನಿಮಗೆ ಆಕಾರ ಬರುತ್ತೆ. ಸೊ ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ 8th ಕ್ವಶನ್, ಕೀಟನಾಶಕಗಳಿಗೆ ಹೋಲಿಸಿದರೆ ಕಳೆನಾಶಕಗಳು ಅಷ್ಟೊಂದು ಅಪಾಯಕಾರಿಯ ಎಲ್ಲ ಯಾಕೆಂದರೆ? ಸೊ ಇಲ್ಲಿ ಈ ಕ್ವಶನ್ಗೆ ಬಂದು ಇದನ್ನು ಕೂಡ ಗದ್ಯ ಭಾಗದಲ್ಲಿ ಸಿಗುವಂತ ಆನ್ಸರ್ ಇದು. ಸೊ ಫಸ್ಟ್ ಒನ್, ಸ್ವಾಭಾವಿಕವಾಗಿ ವಿಭಜನೆ ಹೊಂದುವುದಿಲ್ಲ. ಸೆಕೆಂಡ್ ಒನ್, ಕೃತಕವಾಗಿ ವಿಭಜನೆಗೊಳಿಸಲು ಸಾಧ್ಯ. ಥರ್ಡ್ ಒನ್, ಸ್ವಾಭಾವಿಕವಾಗಿ ವಿಭಜನೆ ಹೊಂದಿದರೂ ಸಾಧು ರಾಸಾಯನಿಕವಾಗಿ ಬದಲಾಗದಿರುವುದು.
4ನೇ ಆಪ್ಷನ್ ಬಂದು ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವೇ ದಿನಗಳಲ್ಲಿ ಸಾಧು ರಾಸಾಯನಿಕವಾಗಿ ಬದಲಾಗುವುದು. ಇಲ್ಲಿ ಬದಲಾಗದಿರುವುದು ಅಂತ ಕೊಟ್ಟಿದ್ದಾರೆ, ಇಲ್ಲಿ ರಾಸಾಯನಿಕವಾಗಿ ಬದಲಾಗುವುದು. ಸೊ ಇದು ಒಂದು ರಾಸಾಯನಿಕ ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವೇ ದಿನಗಳಲ್ಲಿ ಸಾಧು ರಾಸಾಯನಿಕವಾಗಿ ಬದಲಾಗುತ್ತದೆ. ಯಾವುದು? ಕಳೆನಾಶಕಗಳು ವೆನ್ ಕಂಪೇರ್ ಟು ಕೀಟನಾಶಕಗಳಿಗೆ ಕಂಪೇರ್ ಮಾಡಿದಾಗ ಕಳೆನಾಶಕಗಳು ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವೇ ದಿನಗಳಲ್ಲಿ ಸಾಧು ರಾಸಾಯನಿಕವಾಗಿ ಬದಲಾಗುವಂಥದ್ದು ಕರೆಕ್ಟ್ ಆನ್ಸರ್. ಇದರಲ್ಲಿ ಆಪ್ಷನ್ 4. ಓಕೆ. ಸೊ ನೆಕ್ಸ್ಟ್ ಒನ್ ಬಂದು, ಈಗ ನೀವು ಗದ್ಯ ಭಾಗವನ್ನು ಕೊಟ್ಟು 8 ಕ್ವಶನ್ಸ್ನ ಕೊಟ್ಟಿದ್ರು. ಅದೇ ರೀತಿ ಈಗ ನಿಮಗೆ ಸೆಕೆಂಡ್ ಮೇನಲ್ಲಿ ನೆಕ್ಸ್ಟ್ ಒಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಈ ಪದ್ಯ ಭಾಗವನ್ನು ಓದ್ಕೊಂಡು ನೀವು ನೆಕ್ಸ್ಟ್ ಏನು ಕ್ವಶನ್ಸ್ನ ಕೇಳಿದ್ದಾರೆ 9 to 15, ಕ್ವಶನ್ ನಂಬರ್ 9ಇಂದ 15ವರೆಗೂ ನೀವು ಆನ್ಸರ್ ಮಾಡುವಂಥದ್ದು. ಸೊ ಓಕೆ. ಸೊ ಇವಾಗ ಫಸ್ಟ್ ನೀವು ಈ ಗದ್ಯ ಭಾಗವನ್ನು ಪೂರ್ತಿ ಕರೆಕ್ಟಾಗಿ ಓದ್ಕೋಬೇಕು. ಸೊ ಈ ಗದ್ಯ ಭಾಗದ ಮುಖಾಂತರ ನೀವು ನೆಕ್ಸ್ಟ್ ಕ್ವಶನ್ಸ್ಗೆ ಆನ್ಸರ್ನ ಮಾಡೋದಕ್ಕೆ ಸಾಧ್ಯ. ಹಾಗಿದ್ರೆ ನೋಡೋಣ ಕ್ವಶನ್ಸ್ ಯಾವ ರೀತಿ ಕೇಳಿದ್ದಾರೆ ಅಂತ. ಸೊ ಇದರಲ್ಲಿ 9ನೇ ಕ್ವಶನ್ನು, ತೃಣದ ಹಸಿರಿಗೆ ಕಾರಣ. ಸೊ ಈ ಒಂದು ಪದ್ಯ ಭಾಗವನ್ನು ನೀವು ಓದಿದಾಗ ಗೊತ್ತಾಗುತ್ತೆ. ಇದರ ಹಸಿರಿಗೆ ಕಾರಣ ಬೇರು, ಮಣ್ಣು, ದಿನಪ, ಚಂದ್ರ ಹಾಗೆ ನೀರು. ಇಲ್ಲಿ ಆಪ್ಷನ್ 1, ರಿಮೈನಿಂಗ್ ಆಪ್ಷನ್ಸು ತಪ್ಪಾಗಿದೆ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ನು, ಆತ್ಮೋನ್ನತಿಗೆ ದಾರಿಯಾದುದು. ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸಮೃದ್ಧ ಜೀವನ, ಚೇತನವನ್ನು ಅಗೌರವಿಸುವುದು, ಆರದೋ ಜಗವೆಂದು ಭೇದವೆಣಿಸದಿರುವುದು, ಜೀವನವನ್ನು ಪ್ರೀತಿಸದಿರುವುದು. ಸೊ ಇದಕ್ಕೆ ಆನ್ಸರ್ ಬಂದು ಸಮೃದ್ಧ ಜೀವನ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ 11th ಕ್ವಶನ್. ಇದು ಕವಿಯ ಪ್ರಕಾರ ಗೌರವಿಸಬೇಕಾಗಿರುವುದು. ಸೊ ಇಲ್ಲಿ ಕವಿಯ ಪ್ರಕಾರ, ಈ ಒಂದು ಪದ್ಯ ಭಾಗದಲ್ಲಿ ಕವಿಯ ಪ್ರಕಾರ ನಾವು ಏನನ್ನ ಗೌರವಿಸಬೇಕಾಗಿದೆ? ಜಗ, ಆತ್ಮ, ಜೀವನ, ಸಮೃದ್ಧಿ, ಜೀವನ, ಚೇತನ, ಹಸಿರು, ಬೇರು. ಸೊ ಇದಕ್ಕೆ ಆನ್ಸರ್ ಬಂದು ಜೀವನ ಚೇತನ. ಓಕೆ. ಸೊ ನೆಕ್ಸ್ಟ್ 12th ಕ್ವಶನ್ ನೋಡೋಣ. ಸೊ 12th ಒನ್ ಬಂದು ವಿಸ್ತಾರ. ಈ ಪದದ ತದ್ಭವ ರೂಪ. ಇಲ್ಲಿ ತತ್ಸಮವನ್ನ ಕೊಟ್ಟಿದ್ದಾರೆ, ಇದಕ್ಕೆ ತದ್ಭವ ರೂಪ ನಾವು ಬರಬೇಕಾಗುತ್ತೆ. ವಿಸ್ತಾರ, ಬಿಸ್ತರ, ಬಿಸ್ತಾರ, ಬಿತ್ತರ. ಸೊ ವಿಸ್ತಾರಕ್ಕೆ ಬಿತ್ತರ. ಸೊ ಈ ರೀತಿಯ ಪದಾರ್ಥಗಳನ್ನ ನೀವು ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು, ಗ್ರಾಮರ್ಗೆ ಸಂಬಂಧಿಸಿದಂತೆ ನೀವು ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಬರೆಯೋದಕ್ಕೆ ಸಾಧ್ಯ. ಓಕೆ. ಸೊ ನೆಕ್ಸ್ಟ್ 13th ಕ್ವಶನ್ನು, ಬ್ರಹ್ಮಾನುಭವಿಯಾಗುವುದು ಎಲ್ಲಿ? ಸೊ ಇಲ್ಲಿ ಫಸ್ಟ್ ಆಪ್ಷನ್ ಬಂದು ಹೂದೋಟದಲ್ಲಿ, ಕೆಳಕೂಟದಲ್ಲಿ, ಉದ್ಯಾನವನದಲ್ಲಿ, ಸಂಸಾರದಲ್ಲಿ ಅನ್ನೋದು ಫಸ್ಟ್ ಆಪ್ಷನ್. ಸೆಕೆಂಡ್ ಒನ್ ಬಂದು ಹೂದೋಟದಲ್ಲಿ, ಕಳೆಕೂಟದಲ್ಲಿ, ಸಂಗೀತದಲ್ಲಿ, ಶಾಸ್ತ್ರದಲ್ಲಿ, ಮೌನದಲ್ಲಿ. ಸೊ ಇದು ಕರೆಕ್ಟ್ ಆಗಿರುವಂಥ ಆನ್ಸರ್. ರಿಮೈನಿಂಗ್ 2 ಆಲ್ಸೋ ರಾಂಗ್ ಆನ್ಸರ್ಸ್. ಓಕೆ. ಸೊ ನೆಕ್ಸ್ಟ್ 14th ಒನ್, ಕವಿ ಬಾಳಬೇಕೆಂದು ಹೇಳಿರುವುದು. ಮೊಡಕು ಮೂಲೆಗಳಲ್ಲಿ, ಕತ್ತಲೆಯಲ್ಲಿ, ಭಾಸ್ಕರನ ಅನುಗ್ರಹದಲ್ಲಿ, ವಿಸ್ತಾರದ ವೈಶಾಲ್ಯದಿ. ಸೊ ಇದು ಆನ್ಸರ್, ವಿಸ್ತಾರದ ವೈಶಾಲ್ಯದಿ. ನೀವು ಆ ಪದ್ಯ ಭಾಗವನ್ನು ಕರೆಕ್ಟಾಗಿ ನೀಟಾಗಿ ಅರ್ಥ ಮಾಡ್ಕೊಂಡು ಹೋದ್ರೆ ಈ ಒಂದು ಪ್ರಶ್ನೆಗಳಿಗೆ ಕರೆಕ್ಟಾಗಿ ನಾವು ಆನ್ಸರ್ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ 15th ಕ್ವಶನ್, ತಣಿವ ನಿನ್ನ ಕಣ್ಣಿನ ಪುಣ್ಯವೋ. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣಾಂಶ. ಸೊ ಇಲ್ಲಿ ತಣಿವ, ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರೀವಿಯಸ್ ನಿಮಗೆ ಒಂದು ಕ್ವಶನ್ ಬಂದಿತ್ತು ಕಾಡು ಮೇಡು ಅಂತ, ಅಲ್ಲಿ ಜೋಡಿ ನುಡಿಗೆ ಹಾಕಿದ್ವಿ. ಇಲ್ಲಿ ತಣಿ ಅನ್ನೋದು 2 ಬಾರಿ ರಿಪೀಟ್ ಆಗಿದೆ. ಸೊ ಇದು ಬಂದು ದ್ವಿರುಕ್ತಿ ಆಗಿರುತ್ತೆ. ಓಕೆ. ಸೊ ದ್ವಿರುಕ್ತಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ 16th ಕ್ವಶನ್, ಅನ್ವೇಷಣಾ ಮನಸ್ಸು. ಹೊಸತನ ಇದ್ದು ವಿಷಯದ ಬಗ್ಗೆ ಒಳನೋಟದ ಚಿಂತನೆಯೊಂದಿಗೆ ಸೃಜನಶೀಲ ಮನಸ್ಸಿನೊಂದಿಗೆ ಓದುವಂಥ ಓದನ್ನ ನಾವು ಏನಂತ ಹೇಳ್ತೀವಿ ಅಂತ ಕೇಳಿದರೆ, ಸೊ ಇಲ್ಲಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಆತ್ಮಸಂತೋಷಕ್ಕಾಗಿ ಓದು, ಸೂಕ್ಷ್ಮ ವಾಚನ, ವಿಮರ್ಶಾತ್ಮಕ ವಾಚನ, ಸೃಜನಶೀಲ ವಾಚನ. ಇಲ್ಲಿ ಕ್ವಶನ್ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆ ಆನ್ಸರ್ ಬಂದು ಸೃಜನಶೀಲ ವಾಚನ ಆಗಿರುತ್ತೆ. ಸೊ ನೆಕ್ಸ್ಟ್ 17ನೇ ಕ್ವಶನ್ನು, ಸಾಕ್ರಟಿಸ್ ಪದ್ಧತಿ ಎಂದು ಕರೆಯಲ್ಪಡುವ ಗದ್ಯ ಬೋಧನಾ ಪದ್ಧತಿ. ಯಾವ ಪದ್ಧತಿನ ನಾವು ಸಾಕ್ರಟಿಸ್ ಪದ್ಧತಿ ಅಂತ ಹೇಳ್ತೀವಿ? ಇದಕ್ಕೆ ಆನ್ಸರ್ ಬಂದು ಪ್ರಶ್ನೋತ್ತರ ಪದ್ಧತಿ. ಸೊ ರಿಮೈನಿಂಗ್ ಉಪನ್ಯಾಸ ಪದ್ಧತಿ, ಪಠ್ಯಪುಸ್ತಕ ಪದ್ಧತಿ, ಅನುಗಮನ ಪದ್ಧತಿ, ಇದೆಲ್ಲ ಸಾಂಪ್ರದಾಯಿಕ ಪದ್ಧತಿಗಳಾಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ 18th ಕ್ವಶನ್, ಆಲಿಸುವಿಕೆ ಕೌಶಲವನ್ನು ಬೆಳೆಸುವ ಒಂದು ಉತ್ತಮ ಚಟುವಟಿಕೆ. ಆಲಿಸುವಿಕೆ ಅಂದರೆ ಕೇಳಿಸ್ಕೊಳ್ಳುವಂಥದ್ದು. ಈ ಕೌಶಲವನ್ನು ಬೆಳೆಸುವ ಒಂದು ಉತ್ತಮ ಚಟುವಟಿಕೆ ಯಾವುದು ಇವು 4ರಲ್ಲಿ ಅಂತ ಕೇಳಿದರೆ, ಸೊ ಫಸ್ಟ್ ಒನ್ ಪ್ರಬಂಧ ಬರೆಸುವುದು, ಸೆಕೆಂಡ್ ಒನ್ ಚಿತ್ರ ನೋಡಿ ವಿವರಣೆ ಬರೆಯುವುದು, ಕಥೆಯನ್ನು ಕೇಳಿ ಪಾತ್ರ ಪರಿಚಯ ಮಾಡುವುದು, ಭಾಷಣ ಹೇಳಿಸುವುದು. ಸೊ ಇದಕ್ಕೆ ಆನ್ಸರ್ ಬಂದು ಕೇಳಿಸುವ ಕೌಶಲ್ಯ. ಆಲಿಸುವ ಕೌಶಲ್ಯವನ್ನು ಬೆಳೆಸುವುದು ನಾವು ಕಥೆಯನ್ನ ಕೇಳಿ ಪಾತ್ರ ಪರಿಚಯ ಮಾಡುವುದನ್ನ ನಾವು ಈ ಒಂದು ಕೌಶಲ್ಯವನ್ನ ಬೆಳೆಸಬಹುದು. ಓಕೆ. ಸೊ ನೆಕ್ಸ್ಟ್ 19th ಒನ್, ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅವುಗಳ ಅರ್ಥವನ್ನು ಗ್ರಹಿಸುತ್ತಾ ಸದ್ದಿಲ್ಲದೆ ಮನಸ್ಸಿನಲ್ಲಿ ಓದುವಂತ ಓದನ್ನು ನಾವೇನಂತ ಹೇಳ್ತೀವಿ? ಇಲ್ಲಿ ಮೌನ ವಾಚನ. ಸದ್ದಿಲ್ಲದೆ ಮನಸ್ಸಿನಲ್ಲಿ
ಓದ್ತಾ ಇದ್ರು ಅಂತ ಓದುವಂತ ನಾವು ಮೌನ ವಾಚನ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ 20ನೇ ಕ್ವಶನ್, ಘಟಕ ಯೋಜನೆಯ ಒಂದು ಲಕ್ಷಣ. ಇಲ್ಲಿ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರಪಳಿ ಕಲಿವು ಇರುತ್ತದೆ, ವಿಷಯದ ಬೋಧನೆ ಬಿಡಿ ಬಿಡಿ ಆಗಿರುತ್ತದೆ, ಪಾಠದ ಕೊನೆಯಲ್ಲಿ ಮೌಲ್ಯಮಾಪನ ನಡೆಸಲಾಗುವುದು, 4ನೇದು ವಿಷಯಕ್ಕೆ ಸಂಬಂಧಿಸಿದಂತೆ ತುಂಡು ಕಲಿಕೆ ಇರುತ್ತದೆ. ಸೊ ಘಟಕ ಯೋಜನೆಯ ಈ ಒಂದು ಲಕ್ಷಣ ಯಾವ್ದು ಇವು 4ರಲ್ಲಿ ಅಂದ್ರೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರಪಳಿ ಕಲಿವು ಇರುತ್ತದೆ. ಸೊ ಇದು ಒಂದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ 21st ಕ್ವಶನ್, 21ನೇ ಕ್ವಶನ್ ನೋಡಿ. 21ನೇ ಕ್ವಶನ್, ತರಗತಿ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆಗೆ ಅವಕಾಶ ಕಲ್ಪಿಸುವ ತತ್ವವನ್ನು ನಾವೇನು ಹೇಳ್ತೀವಿ? ತರಗತಿಯ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಜೊತೆಗೆ ಬದಲಾವಣೆಗೆ ಅವಕಾಶ ಕಲ್ಪಿಸುವ ತತ್ವ ಯಾವುದಪ್ಪ ಅಂತ ಅಂದ್ರೆ ಪರಿಹಾರ ಬೋಧನಾ ತತ್ವ. ಸೊ ಇದು ಬಂದು ಆನ್ಸರ್. ಸೊ 22ನೇ ಕ್ವಶನ್, ಮೈಕ್ರೋಫಿಲಂ ಈ ಪ್ರಕಾರದ ದೃಶ್ಯ ಮಾಧ್ಯಮ. ಈ ಮೈಕ್ರೋಫಿಲಂ ಅನ್ನುವಂಥದ್ದು ಯಾವ ಒಂದು ದೃಶ್ಯ ಮಾಧ್ಯಮವಾಗಿರುತ್ತೆ ಅನ್ನೋದು ಇಲ್ಲಿ ಕ್ವಶನ್. ಇಲ್ಲಿಗೆ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಪ್ರಕ್ಷೇಪಿತ ಚಲನಶೀಲ, ಪ್ರಕ್ಷೇಪಿತ ಸ್ಥಿರ, ಪ್ರಕ್ಷೇಪ ಮಾಡಲಾಗದ 2 ಆಯಾಮಗಳುಳ್ಳದ್ದು, 4ನೇ ಆಪ್ಷನ್ ಬಂದು ಶಾಬ್ದಿಕ ಮುದ್ರಿತ. ಶಾಬ್ದಿಕ ಫಿಲಂ ಮುದ್ರಿತ, ಶಾಬ್ದಿಕ ಮುದ್ರಿತ ದೃಶ್ಯ ಮಾಧ್ಯಮ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ 23ನೇ ಕ್ವಶನ್, ಉದಾಹರಣೆಗಳನ್ನು ಮೊದಲು ನೀಡಿ. ಉದಾಹರಣೆಯಿಂದ ಸೂತ್ರ, ನಂತರ ಸೂತ್ರವನ್ನು ನಿರೂಪಿಸುವ ವ್ಯಾಕರಣ ಬೋಧನಾ ವಿಧಾನ ಯಾವುದು? ಉದಾಹರಣೆಯಿಂದ ಸೂತ್ರವನ್ನು ನಿರೂಪಿಸ್ತಾ ಇದ್ದೀವಿ ಅಂದ್ರೆ ಇದು ಅನುಗಮನ ಪದ್ಧತಿ. ನಿಗಮನ ಅಂದ್ರೆ ಸೂತ್ರದಿಂದ ಉದಾಹರಣೆ. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದನ್ನ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ಗಳು ಕೂಡ ಅಂದ್ರೆ ಮೆಥಡಾಲಜಿ ಮೇಲೆ ಈ ಕ್ವಶನ್ ಇದ್ದೇ ಇರುತ್ತೆ ಯಾವಾಗ್ಲೂ. ಸೊ ನೆಕ್ಸ್ಟ್ 24ನೇ ಕ್ವಶನ್ ಏನಿದೆ ನೋಡಿ. ಸೊ 24ನೇ ಕ್ವಶನ್, ಗದ್ಯ ಬೋಧನೆಯು ಈ ಗುರಿಯನ್ನು ಹೊಂದಿಲ್ಲ. ಯಾವ ಗುರಿನ ಹೊಂದಿಲ್ಲ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಗದ್ಯ ಬೋಧನೆಯಿಂದ ನಾವು ಲಿಖಿತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೆಳೆಸುವುದು. ಎಸ್, ಹೌದು, ಬೆಳೆಸ್ತೀವಲ್ವಾ. ಸೊ ಲಿಖಿತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದ್ರೆ ನಾವು ಬರವಣಿಗೆಯನ್ನ ಮಾಡೋದನ್ನ ಬೆಳೆಸ್ಕೊಂತೀವಿ. ಸೆಕೆಂಡ್ ಒಂದು ವಾಕ್ಯ ರಚನಾ ಸಾಮರ್ಥ್ಯವನ್ನ ಬೆಳೆಸುತ್ತೆ. ಯಾವುದು? ಗದ್ಯ ಬೋಧನೆಯಿಂದ ಇದು ಕೂಡ ಆಗುತ್ತೆ. ಸೊ ಥರ್ಡ್ ಒನ್ ಬಂದು ಛಂದಸ್ಸು ಅಲಂಕಾರ ಪರಿಚಯಿಸುವುದು. ಫೋರ್ತ್ ಒನ್ ಬಂದು ಓದುಗಾರಿಕೆಯ ಸಾಮರ್ಥ್ಯ ಬೆಳೆಸುವುದು. ಸೊ ಗದ್ಯ ಬೋಧನೆಯಿಂದ ನಾವು ಓದುಗಾರಿಕೆಯ ಸಾಮರ್ಥ್ಯವನ್ನು ಬೆಳೆಸ್ಕೊಂತೀವಿ. ಬಟ್ ಛಂದಸ್ಸು ಅಲಂಕಾರ ಎಲ್ಲಿ ಬರುತ್ತೆ? ನಿಮಗೆ ಪದ್ಯಗಳಲ್ಲಿ ಬರುವಂತದ್ದು. ಸೊ ಇದು ಒಂದು ಗದ್ಯ ಬೋಧನೆಯ ಈ ಗುರಿಯನ್ನ ಹೊಂದಿಲ್ಲ. ಯಾವ್ದನ್ನ? ಛಂದಸ್ಸು ಅಲಂಕಾರ ಪರಿಚಯಿಸುವುದು. ಇದು ಬಂದು ಪದ್ಯ ಭಾಗದಲ್ಲಿ ಬರುವಂತದ್ದು. ಓಕೆ, ಸೊ ನೆಕ್ಸ್ಟ್ 25ನೇ ಕ್ವಶನ್, ಬೋಧನಾ ಪದ್ಧತಿಗಳನ್ನು ಅದರ ನಿರೂಪಕರೊಂದಿಗೆ ಹೊಂದಿಸಿ ಅಂತ ಕೇಳಿದ್ರೆ ಇಲ್ಲಿ ಒಂದಷ್ಟು ಬೋಧನಾ ಪದ್ಧತಿಗಳನ್ನ ಕೊಟ್ಟು ಅದರ ಒಂದು ನಿರೂಪಕರ ಹೆಸರುಗಳನ್ನ ಕೊಟ್ಟಿದ್ರೆ ಇದನ್ನ ಹೊಂದಿಸಿ ಮ್ಯಾಚ್ ದಿ ಫಾಲೋಯಿಂಗ್ ತರ ಮ್ಯಾಚ್ ಮಾಡಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೀವು ಹೇಳ್ಬೇಕಾಗತ್ತೆ. ಇಲ್ಲಿ ಅನುಗಮನ ಪದ್ಧತಿ ಬಂದು ಫ್ರಾನ್ಸಿಸ್ ಬೇಕನ್. ಓಕೆ, ಫ್ರಾನ್ಸಿಸ್ ಬೇಕನ್. ಯೋಜನಾ ಪದ್ಧತಿ ಬಂದು ಜಾನ್ ಡ್ಯೂಯಿ. ಕ್ರೀಡಾ ಪದ್ಧತಿ ಬಂದು ಕಾಲ್ಡ್ವೆಲ್ ಕುಕ್. ಕಿಂಡರ್ ಗಾರ್ಡನ್ ಪದ್ಧತಿ ಬಂದು ಫೆಡರಿಕ್ ಪೊಬೆಲ್. ಅಂದ್ರೆ ಫಸ್ಟ್ ಒನ್ಗೆ ಮೊದಲನೇ ಆಪ್ಷನ್, ಫಸ್ಟ್ ಒನ್ಗೆ ಎಗೆ ಮೊದಲನೇದು, ಹಾಗೆ ಬಿಗೆ ಥರ್ಡ್ ಒನ್, ಸಿಗೆ ಫೋರ್ತ್ ಒನ್, ಡಿಗೆ ಸೆಕೆಂಡ್ ಒನ್. ಇಲ್ಲಿ ಯಾವುದಿದೆ ಆಪ್ಷನ್? ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಒನ್ 26ನೇ ಕ್ವಶನ್, ಮೂವರು ಪದವು ಈ ಪ್ರಕಾರದ ನಾಮಪದಕ್ಕೆ ಉದಾಹರಣೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಸಂಖ್ಯೆಯ ವಾಚಕ ಹಾಗೆ ಸಂಖ್ಯಾವಾಚಕ ಅಂತ ಎರಡನ್ನ ಕೊಟ್ಟಿದಾರಲ್ವಾ. ಸೊ ಮೂವರು ಅನ್ನೋದು ಒಂದು ಸಂಖ್ಯೆಯ ವಾಚಕ. ಸಂಖ್ಯಾವಾಚಕ ಅಂದ್ರೆ 1, 2, 3 ಅಂತ ಪರ್ಟಿಕ್ಯುಲರ್ ಕೊಟ್ಟಿರೋ ಅದನ್ನ ನಾವು ಸಂಖ್ಯಾವಾಚಕ ಅಂತ ಹೇಳ್ತೀವಿ. ಮೂವರು, ಮೂರನೆಯದು, ನಾಲ್ಕನೆಯದು ಈ ತರ ಬಂದಿದಾಗ ಅದು ಸಂಖ್ಯೆಯ ವಾಚಕ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 27ನೇ ಕ್ವಶನ್, ಇಂಚರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸೊ ಇಲ್ಲಿ ಇಂಚರ ಇದನ್ನ ನೀವು ಬಿಡಿಸಿ ಬರೆದು ಇದು ಯಾವ ಸಮಾಸ ಅಂತ ಹೇಳ್ಬೇಕಾಗುತ್ತೆ. ಸೊ ಇಂಚರ ನೀವು ಬಿಡಿಸಿದಾಗ ಏನಾಗುತ್ತೆ? ಇಂಪಾದ ಪ್ಲಸ್ ಸ್ವರ ಅಲ್ವಾ. ಇಲ್ಲಿ ಎರಡೂ ಕೂಡ ನಾಮಪದ ಬರ್ತಾ ಇದೆ. ಯಾವುದು? ಸ್ವರ ಅನ್ನೋದು ನಾಮಪದ ಅಲ್ವಾ. ಸೊ ಇಲ್ಲಿ ಇಂಪಾದ ಸ್ವರ ಯಾವ ರೀತಿ ಇದೆ ಅನ್ನೋದನ್ನ ಬಣ್ಣಿಸ್ತಾ ಇರುವಂತದ್ದು ಇಂಪಾದ. ಅದಕ್ಕೋಸ್ಕರ ಇದು ಕರ್ಮಧಾರೆಯ ಸಮಾಸ ಆಗುತ್ತೆ. ತತ್ಪುರುಷ ಅಂತ ಅಂದ್ರೆ ಎರಡೂ ಕೂಡ ಮೇನು. ಇಲ್ಲೂ ಕೂಡ ನಾಮಪದ ಇರುತ್ತೆ, ಇಲ್ಲೂ ಕೂಡ ನಾಮಪದ ಇರುತ್ತೆ. ಸೊ ಅಂತವನ್ನ ನಾವು ತತ್ಪುರುಷ ಸಮಾಸ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಸ್ವರ ಅನ್ನೋದು ಮೇನ್ ಇಂಡಿಕೇಟ್ ಆಗ್ತದೆ. ಸ್ವರ ಯಾವ ರೀತಿ ಇದೆ? ಇಂಪಾಗಿ ಇರುವಂತದ್ದು. ಸೊ ಇದನ್ನ ನಾವು ಕರ್ಮಧಾರೆಯ ಸಮಾಸ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್
ಸೊ 28 ಅವನು ನಾಳೆ ಬರುವೆನೆಂದು ಹೇಳಿ ಹೋದನು. ಈ ವಾಕ್ಯ ಪ್ರಕಾರಕ್ಕೆ ಸೇರಿದೆ. ಇಲ್ಲಿ 4 ಥರ ಕೊಟ್ಟಿದೆ. ಅವನು ನಾಳೆ ಬರುವೆನೆಂದು ಹೇಳಿ ಹೋದನು. ಇಲ್ಲಿ 2 ವಾಕ್ಯ ಸೇರ್ಕೊಂಡಿರೋದ್ರಿಂದ ಇದನ್ನು ನಾವು ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಸೊ 29ನೇ ಕ್ವಶನ್, ನುಡಿಗಟ್ಟಿಗೆ ಉದಾಹರಣೆಯಾದ ಪದ. ಇಲ್ಲಿ 4 ಪದವನ್ನ ಕೊಟ್ಟಿದ್ರಲ್ಲಿ ನುಡಿಗಟ್ಟು ಯಾವುದು ಅಂತ ಕೇಳಿದ್ದಾರೆ. ಗಜಗಮನ, ಬಟ್ಟ ಬಯಲು, ಕಸ ಕಡ್ಡಿ, ಕಾಯಿ ಕಸರು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನುಡಿಗಟ್ಟು ಅಂದ್ರೆ ಆ ಒಂದು ಪದಕ್ಕೆ ಅರ್ಥ ಬೇರೆನೆ ಆಗಿರುತ್ತೆ, ಅಂತವನ್ನ ನಾವು ನುಡಿಗಟ್ಟು ಅಂತ ಹೇಳ್ತೀವಿ. ಜೋಡಿ ನುಡಿ ಅಂತ ಅಂದ್ರೆ 2 ಪದ ಸೇರ್ಕೊಂಡು, 2 ಬೇರೆ ಬೇರೆ ಪದ ಸೇರ್ಕೊಂಡು ಒಂದು ಅರ್ಥ ಬರುವಂಥದ್ದು. ದ್ವಿರುಕ್ತಿ ಅಂತ ಅಂದ್ರೆ 2 ಪದಗಳು ಸೇಮ್ ಒಂದೇ ಪದ 2 ಬಾರಿ ರಿಪೀಟ್ ಆಗಿರುವಂಥದ್ದು ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ. ಇಲ್ಲಿ ಕಸ ಕಡ್ಡಿ, ಕಾಯಿ ಕಸ ಇವೆರಡು ಕೂಡ ಜೋಡಿ ನುಡಿ ಆಗುತ್ತೆ. ಬಟ್ಟ ಬಯಲು ಬಂದು ದ್ವಿರುಕ್ತಿ ಆಗುತ್ತೆ. ದ್ವಿರುಕ್ತಿ ಹೆಂಗಾಗುತ್ತದು, ಬಯಲು ಪ್ಲಸ್ ಬಯಲು ಸೇರಿ ಬಟ್ಟ ಬಯಲು ಆಗುತ್ತೆ. ಹಾಗಾದ್ರೆ ಗಜಗಮನ ಅನ್ನೋದಿಲ್ಲಿ ಒಂದು ನುಡಿಗಟ್ಟಾಗಿರುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ 30ನೇ ಕ್ವಶನ್, ಈ ಪುಸ್ತಕಕ್ಕೆ ಬೆಲೆ ಹೆಚ್ಚು. ಇಲ್ಲಿ ಗೆರೆ ಎಳೆದ ಪದದ ಕಾರಕಾರ್ಥ. ಇಲ್ಲಿ ಕಾರಕಾರ್ಥವನ್ನ ಹೇಳ್ಬೇಕು. ಒಂದನೇದು ಅಪಧಾನ, ಅಧಿಕರಣ, ಸಂಬಂಧ, ಸಂಪ್ರದಾನ. ಸೊ ಇಲ್ಲಿ 4 ಆಪ್ಷನ್ ಬಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪುಸ್ತಕಕ್ಕೆ ಬೆಲೆ ಹೆಚ್ಚು ಅನ್ನೋದು ಸಂಪ್ರದಾನ ಕಾರಕಾರ್ಥವನ್ನ ಹೊಂದಿರುತ್ತೆ. ಸೊ ಇದು ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿರುವಂಥದ್ದು ಪೇಪರ್ 1ನಲ್ಲಿ ಬರುವಂಥ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ, ಭಾಷೆ 1 ಕನ್ನಡ ಅನ್ನೋ ಒಂದು ಪೇಪರ್ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ರಿಮೈನಿಂಗ್ ಏನಿದೆ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ನಿಮಗೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಯಾರು KRTET 2024 ಎಕ್ಸಾಮ್ನ ಅಟೆಂಡ್ ಮಾಡಿದ್ದಾರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಇನ್ನು ಯಾರ್ಯಾರು ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ನೀವು ಸಬ್ಸ್ಕ್ರೈಬ್ ಆದರೆ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಶನ್ ಎಲ್ಲ ಬರುತ್ತೆ. ಸೊ ನೀವು ಎಲ್ಲ ವಿಡಿಯೋಗಳನ್ನ ಕೂಡ ತಪ್ಪದೆ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.